ನಿವಾಸದಲ್ಲೇ ಕುಳಿತು ಕಣ್ಣೀರು ಹಾಕ್ತಾ ಇದ್ದಾರೆ ಶ್ರೀ ದೇವೇಗೌಡರು. ಪತ್ನಿ ಚೆನ್ನಮ್ಮರನ್ನ ನೆನೆದು ಅಳುತ್ತಾ ಇದ್ದಾರೆ. ಮಗಳು ಹಾಗೆ ಕುಟುಂಬದವರಿಂದ ಸಾಂತ್ವನ ಹೇಳಲಾಗ್ತಾ ಇದೆ. ಅದೇ ಮಾತನ್ನು ಹೇಳ್ತಾರೆ. ಯಾಕೆಂದ್ರೆ ಒಂದೆರಡು ವರ್ಷ ಅಲ್ಲ, 10-20 ವರ್ಷವೂ ಅಲ್ಲ, 72 ವರ್ಷದ ದಾಂಪತ್ಯ. ಪ್ರತಿ ಹೆಜ್ಜೆಯಲ್ಲಿ ಜೊತೆ ಇದ್ದಂಥವರು ಚೆನ್ನಮ್ಮ ಅವರು. ಸಡನ್ ಆಗಿ ಇಲ್ಲ ಅವರು ಅಂತ ಅಂದ್ರೆ ಅದನ್ನ ಅರಗಿಸಿಕೊಳ್ಳೋದಕ್ಕೆ ದೇವೇಗೌಡರಿಗೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಮಕ್ಕಳು ಕೂಡ ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ನೋಡಿ, ಮಗಳು ಸಾಂತ್ವನ ಹೇಳ್ತಾ ಇದ್ದಾರೆ. ಎಚ್ ಡಿ ದೇವೇಗೌಡರು ಕಣ್ಣೀರಾಗಿದ್ದಾರೆ. ಇದನ್ನ ಹೇಗೆ ತಗೊಳ್ತಾರೆ ದೇವೇಗೌಡರು? ನಿಜಕ್ಕೂ ದೊಡ್ಡ ಆಘಾತ. ಮೊನ್ನೆವರೆಗೂ ಜೊತೆಯಾಗಿದ್ದಂಥ ಜೀವ ಇವತ್ತಿಲ್ಲ. 72 ವರ್ಷದಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಬೆರೆಸಿದಂತಹ ವ್ಯಕ್ತಿ ಇವತ್ತಿಲ್ಲ ಅವ್ರ ಜೊತೆಯಲ್ಲಿ. ಅವ್ರು ಯಾವತ್ತೂ ಏಳು ಬೀಳು ಇಂತಹ ದುಃಖಗಳು ಏನೇ ಇದ್ರೂ ಕೂಡ ಪತ್ನಿ ಚೆನ್ನಮ್ಮ ಅವರು ಸಾಥ್ ಕೊಡ್ತಾ ಇದ್ರು, ಸಮಾಧಾನ ಹೇಳ್ತಾ ಇದ್ರು. ಇವತ್ತು ಆ ಸಮಾಧಾನ ಹೇಳುವಂತಹ ಕೈ ಜೊತೆಗಿಲ್ಲ. ಅವ್ರ ಜೊತೆಗಿದ್ದು ಏನೂ ಆಗಲ್ಲ ಅಂತ ಹೇಳುವಂತಹ ಮಾತುಗಳು ಕೇಳಿ ಬರ್ತಾ ಇಲ್ಲ. ಯಾಕೆಂದ್ರೆ ಚೆನ್ನಮ್ಮ ಅವರು ಕೊಟ್ಟಂತಹ ಬೆಂಬಲ, ಆ ಸ್ಫೂರ್ತಿ, ಆ ಪ್ರೀತಿ ಇವತ್ತು ಇಲ್ಲದಂತಾಗಿದೆ. ಪಿಲ್ಲರ್ ಅಂದ್ರೆ ಅವರೇ, ಈ ದೇವೇಗೌಡರ ಮನೆಗೆ ಅವರೇ ಪಿಲ್ಲರು. ಆ ಪಿಲ್ಲರಿಂದ ಎಲ್ಲರೂ ಇವರೆಲ್ಲ ಬೆಳೆದಾರೆ. ಇವತ್ತೇನಾದರೂ ಈ ದೇವೇಗೌಡರ ಮನೆಗೆ ಕೀರ್ತಿ ಬಂತಂದ್ರೆ ಚೆನ್ನಮ್ಮನಿಂದ ಬಂದೈತೆ ಅನ್ನೋದನ್ನು ನಾನು ಭಾಳ ಸ್ಪಷ್ಟ. ದೇವೇಗೌಡರ ಇಡೀ ಕುಟುಂಬದ ಮೌನ ಶಕ್ತಿ ಅಂತೀರಾ? 110%. ಅವರ ಪ್ರೀತಿ, ಅವ್ರ ಪೂಜೆ ಪುನಸ್ಕಾರ ಒಳ್ಳೇದನ್ನು ಮಾಡೋದು. ಇನ್ನೊಂದು ನಿಮ್ಗೆ ಗೊತ್ತದಿಲ್ಲ, ಬೆಂಗಳೂರಾಗ ಯಾವಾಗ ಇರ್ತಿದ್ದು ದೇವೇಗೌಡರು, ಅವ್ರು ಬರೋ ಮಟ್ಟ ಎಂದೂ ಊಟ ಮಾಡಿಲ್ಲ ಅವ್ರು. ನಾನು ನೋಡೀನಿ. 12 ಗಂಟೆ ಬಂದರೂ ಊಟ ಮಾಡಿ ಬಂದ್ಕೊಂಡು ಅವ್ರಿಗೆ ಊಟ ಕೊಟ್ಟು ಊಟ ಮಾಡೋರು. ಮ್ಯಾಲೆ ಕರ್ಕೊಂಬರೋರು, ಕುಂದ್ರವ್ರು, ನಮ್ಮನ್ನು ಸಹಿತ ಊಟ ಮಾಡ್ತಾರೆ. ಅಂಥ ಹೆಣ್ಮಕ್ಳು ಈಗಿನ ಕಾಲಕ್ಕೆ ನಾವು ನೋಡೋದು ಭಾಳ ಕಷ್ಟ. ಆದರ್ಶ ದಂಪತಿಗಳು ಅಂತೀರ? ಆದರ್ಶ ದಂಪತಿಗಳು 100ಕ್ಕೆ 100 ಅಂತ. ಇಂಥವ್ರನ್ನ ನೋಡಿ ಕಲಿಬೇಕಾದ ಈ ಜಗತ್ತಿನ ನೇಮ ಐತಿ. ಇವೆಲ್ಲ ಯುವಕರು ಎಲ್ಲರೂ ಅವರು ನೋಡಿ ಕಲಿಬೇಕು. ಅತ್ಯಂತ ಆದರ್ಶವಾದಂಥ ದಂಪತಿಗಳು, ಆದರ್ಶವಂತ ತಾಯಿ, ಆದರ್ಶವಂತ ಹೆಂಡತಿ. ಆಯ್ತಾ ನೋಡಿ, ಹೊರಟ್ಟಿ ಅವರು ಕೂಡ ಅದೇ ಮಾತನ್ನೇ ಹೇಳ್ತಾ ಇದ್ರು. ಒಂದು ಆದರ್ಶ ವ್ಯಕ್ತಿ, ಆದರ್ಶ ವ್ಯಕ್ತಿತ್ವ, ಆದರ್ಶ ದಂಪತಿಗಳು. ಅವರ ಆ ಬದುಕಿರುವಂತಹ ರೀತಿಯೇ ಅವರ ದೇವೇಗೌಡರು ಮತ್ತೆ ಅವರ ಮಕ್ಕಳ ಈ ಒಂದು ಸಾಧನೆಗೆ ಕಾರಣ ಅನ್ನುವಂತಹ ಮಾತನ್ನ ಹೊರಟ್ಟಿ ಅವರು ಕೂಡ ಹೇಳ್ತಾ ಇದ್ರು. ಅಷ್ಟು ದೊಡ್ಡ ಸ್ಫೂರ್ತಿ ಆಗಿದ್ರು ಚೆನ್ನಮ್ಮ ಅವರು. ಅಂತಹ ಸ್ಫೂರ್ತಿ ಇವತ್ತು ಅವರ ಜೊತೆ ಇಲ್ಲ. ಆ ಒಂದು ಶಕ್ತಿ ಮರೆಯಾಗಿದೆ.